ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಓ ಲಡ್ಡು ನನಗೆ ಇಷ್ಟು ಬಿಟ್ಟ. ಎಲ್ಲಿ ಹೋಗ್ತಾ ಇದ್ದೀವಿ? ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಿಮ್ಮೆಲ್ಲರೂ ಮೀಟ್ ಆಗ್ತಾ ಇದ್ದೀನಿ. ಸೊ ನಾನಿವತ್ತು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಹಾಕಿದಾಗೆ ಬೆಂಗಳೂರಿಗೆ ಹೋಗ್ತಾ ಇಲ್ಲ. ನನ್ನ ಮಗಳು ಯಾವಾಗ ಕೇಳಿದ್ರು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬೆಂಗಳೂರು ಅಜ್ಜಿ ಮನೆ ಅಂತ ಹೇಳ್ತಾಳೆ. ಬಟ್ ನಾವು ಬೆಂಗಳೂರು ಅಜ್ಜಿ ಮನೆಗೆ ಹೋಗ್ತಾ ಇಲ್ಲ. ಇವತ್ತು ನಾವು ಹೋಗ್ತಾ ಇರೋವಂಥದ್ದು ಬಿಜಾಪುರದಲ್ಲಿರುವಂಥ ಒಂದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಆ ಪ್ಲೇಸಿಗೆ ಬಂದಿದ್ದೀವಿ. ಇದು ನೋಡಿದ ತಕ್ಷಣ ತುಂಬ ಜನಕ್ಕೆ ಗೊತ್ತಾಗಿರ್ಬೋದು ಯಾವ ಪ್ಲೇಸ್ ಅಂತ. ಸೊ ವಾಗ್ದೇವಿ ಟೆಂಪಲ್, ದ್ಯಾಬೇರಿ ಅಂತ ಈ ಒಂದು ಊರಿನ ಹೆಸರು. ಇದು 400 ವರ್ಷಗಳ ಕಾಲ ಹಿಂದೆ ನಿರ್ಮಾಣ ಮಾಡಿರೋಂಥ ಒಂದು ಟೆಂಪಲ್ಲು. ಲೈಕ್ ರಾಜರ ಕಾಲದಲ್ಲಿ ಇದನ್ನು ಬಿಲ್ಡ್ ಮಾಡಿರೋವಂಥದ್ದು. ತುಂಬ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು. ಸೊ ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಲೈಕ್ ಈ ಟೆಂಪಲಿಗೆ ಬರಬೇಕಂತ. ಸೊ ಹಾಗಾಗಿ ಬಂದಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಮುಗಿಸ್ಕೊಂಡು ನಾವಿಲ್ಲಿಂದ ವಾಪಸ್ ಹೊರಟ್ವಿ. ಲೈಕ್ ಬಿಜಾಪುರದಿಂದ ಲೈಕ್ ಈ ಪ್ಲೇಸ್ಗೆ ಒಂದು 20 to 30 ಮಿನಿಟ್ಸ್ ಆಗುತ್ತೆ ಇಂಡಿ ರೋಡಲ್ಲಿರೋವಂಥದ್ದು. ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಮುಗಿಸ್ಕೊಂಡು ಬಂದಮೇಲೆ ಲೈಕ್ ನಂದೊಂದು ಪ್ಲ್ಯಾನ್ ಇತ್ತು, ಡ್ರೈ ಫ್ರೂಟ್ಸ್ ಉಂಡೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ತುಂಬ ದಿನದಿಂದ ಅಂದ್ಕೊತಿದ್ದೆ, ಅಷ್ಟು ಟೈಮ್ ಸಿಗ್ತಿರ್ಲಿಲ್ಲ. ಸೊ ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡಲೇಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ, ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ. ಜೊತೆಗೆ ಹಾಗೆ ವೀಡಿಯೋನೂ ಮಾಡೋಣ ಅಂತ ಅಂದ್ಕೊಂಡೆ. ಪಾನ್ಗೆ 1 ಕಪ್ ಆಗುವಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಸೊ ಇದನ್ನು ಲೈಕ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು. ಅಂದರೆ ಕಪ್ಪಗಾಗೋಷ್ಟೆಲ್ಲ ಹುರ್ಕೋಬಾರ್ದು, ಆಮೇಲೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಸೊ ಇದು ಕಂಪ್ಲೀಟ್ ಆಗಿದೆ ನೋಡಿ. ಇದನ್ನು ನಾನು ಸೆಪ್ರೇಟಾಗಿ ತೆಗೆದಿಟ್ಕೊತೀನಿ. ಆ್ಯಂಡ್ ಇದು ಆರಬೇಕು. ಸೊ ನಾವು ನೆಕ್ಸ್ಟ್ ಅದನ್ನು ಪುಡಿ ಮಾಡೋದಕ್ಕಿಂತ ಮುಂಚೆ ಅದು ಕಂಪ್ಲೀಟಾಗಿ ಆರಬೇಕು. ಸೊ ಹಾಗಾಗಿ ಅದಾದಮೇಲೆ ಲೈಕ್ ಇಲ್ಲಿ ನೀವು ನೋಡ್ಬೋದು ಗೋಡಂಬಿನ ತೊಗೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೇಗನೆ ತೆಗೆದ್ಬಿಡ್ಬೇಕು, ಯಾಕಂದರೆ ಇದು ಬೇಗ ಕಪ್ಪಗಾಗ್ಬಿಡುತ್ತೆ. ಸೊ ಕೈ ಆಡಿಸ್ತಾನೇ ಇರಬೇಕು. ನೆಕ್ಸ್ಟ್ ಇದಾದಮೇಲೆ ನಾನು ತೊಗೊಳ್ತಾ ಇರೋವಂಥದ್ದು ಇಲ್ಲಿ ನೋಡ್ಬೋದು ಹುರ್ಗಡ್ಲೆ ಅಂತ ಅಂತಾರಲ್ಲ. ಆ್ಯಕ್ಚುಲಿ ಇದನ್ನು ಕಡಲೆಕಾಳು ನಾವು ಹುರಿದ್ಬಿಟ್ಟು ಆಲ್ರೆಡಿ ರೆಡಿ ಇರೋದನ್ನ ನಾನು ತೊಗೊಂಬಂದಿದ್ದೆ. ಇಲ್ಲ ನೀವು ಮನೆಯಲ್ಲೇ ಕೂಡ ತೊಗೋಬೋದು. ಲೈಕ್ ಆಲ್ಮೋಸ್ಟ್ 1 ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಅದು ಮೇಲ್ಗಡೆ ಇರೋ ಸಿಪ್ಪೆನ ಬಿಡಿಸ್ಕೋಬೇಕು. ಇಲ್ಲ ಹುರ್ಗಡ್ಲೆ ಇರುತ್ತಲ್ಲ ಅದನ್ನೇ ಡೈರೆಕ್ಟಾಗಿ ಹಾಕ್ಕೋಬೋದು. ನಾನು ಆ್ಯಕ್ಚುಲಿ ಕಡಲೆನ ಲೈಕ್ ಫ್ರೈ ಮಾಡಿ ಅದಾದಮೇಲೆ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ಸೊ ಅದೊಂದು ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಇದೇನಂತಂದರೆ ಫ್ಲ್ಯಾಕ್ಸ್ ಸೀಡ್ಸು. ಸೊ ಇದೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಬೇಗ ಚಟಪಟ ಅಂತ ಫ್ರೈ ಆಗೋಗ್ಬಿಡುತ್ತೆ. ಸೊ ಇದು ನಾನು ಸ್ವಲ್ಪ ನೋಡಿಕೊಂಡು ಲೈಕ್ ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಬೇಗನೆ ಸಿಡಿಯುತ್ತೆ. ಸೊ ಸಿಡಿದ ತಕ್ಷಣ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ, ತೆಗೆದ್ಬಿಡಿ. ಓಕೆನಾ? ಲೈಕ್ ವಿತಿನ್ ಒಂದು 30 ಸೆಕೆಂಡ್ಸಿಂದ 1 ಮಿನಿಟ್ ಒಳಗಡೆ ಆಗಿಬಿಡುತ್ತೆ ಇದು. ನೋಡಿ ಈಗ ಆಗ್ತಾಯಿದೆಲ್ಲ ಈ ಥರ. ಸೊ ಇದು ಕೂಡ ತೆಗೆದಿಟ್ಕೊತೀನಿ. ಸೊ ಇದಾದಮೇಲೆ ಎಳ್ಳು 2 ಟೇಬಲ್ ಸ್ಪೂನು ಎಳ್ಳನ್ನ ತೊಗೊತಾ ಇದ್ದೀನಿ. ಸೊ ಅದು ಕೂಡ ಸೇಮ್ ಲೈಕ್ ಫ್ಲ್ಯಾಕ್ಸ್ ಸೀಡ್ ಥರನೇ ಇದನ್ನು ಜಸ್ಟು ಲೈಕ್ ಫ್ರೈ ಮಾಡ್ಕೋಬೇಕು. ಎಲ್ಲ ಡ್ರೈ ಫ್ರೈಯೇ ಮಾಡ್ತಾರೋವಂಥದ್ದು. ಇದಕ್ಕೆ ನಾನು ತುಪ್ಪ ಏನೋ ಆ ಥರ ಏನೂ ಬಳಸ್ತಾ ಇಲ್ಲ. ಸೊ ಇದು ಕೂಡ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ ವಿತಿನ್ 30 ಸೆಕೆಂಡ್ಸಿಂದ 1 ಮಿನಿಟ್ ಒಳಗಡೆ. ಯಾವುದೂ ಸಹ ಲೈಕ್ ತುಂಬ ಕಪ್ಪಗಾಗೋ ಥರ ಮಾಡ್ಕೋಬೇಡಿ, ಆವಾಗ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ
ಸೊ ಅದಾದಮೇಲೆ ಲೈಕ್ ನಾನು ತೊಗೊಳ್ತಾ ಇರೋವಂಥದ್ದು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ತೊಗೊತಾ ಇದ್ದೀನಿ, ತುರಿದಿರೋ ಅಂಥ ಕೊಬ್ಬರಿನ. ಇದು ಕೂಡ ಜಸ್ಟ್ ಡ್ರೈ ಫ್ರೈ ಮಾಡ್ಕೊತೀನಿ. ಎಲ್ಲ ಫ್ರೈ ಮಾಡುವಂಥ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಎಲ್ಲದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ ಹಾಗೆ. ಸೊ ಇದನ್ನು ಆರೋಕ್ಕೆ ಬಿಡಬೇಕು. ಸೊ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿನ ನಾನು ಬಿಡಿಸಿಟ್ಕೊಂಡಿದ್ದೀನಿ, ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಲೈಕ್ ಡೇಟ್ಸ್ ಖರ್ಜೂರನ ನಾನು ತೊಗೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಲೈಕ್ ಇದು 1 ಕಪ್ ಆಗೋಷ್ಟು ಖರ್ಜೂರನ ತೊಗೊಂಡಿದ್ದೀನಿ ಆ್ಯಂಡ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿನ ತೊಗೊಳ್ತಾ ಇದ್ದೀನಿ. ಸೊ ಉಂಡೆ ಮಾಡೋದಕ್ಕೋಸ್ಕರ. ಸೊ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಲೈಕ್ ಫುಲ್ ಫೈನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈವನ್ ಉಂಡೆ ಕಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗಿಲ್ಲ ಸ್ವಲ್ಪ ಏನು ತರಿಯಾಗಿರಬೇಕು ಅಂತ ಅನಿಸಿದ್ರೆ ನೋಡಿಕೊಂಡು ಗ್ರೈಂಡ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇದನ್ನು ಸೆಪ್ರೇಟಾಗಿ ಗ್ರೈಂಡ್ ಮಾಡ್ಕೊತೀನಿ ಫಸ್ಟು. ಲೈಕ್ ಬಾದಾಮಿ, ಗೋಡಂಬಿ, ಹುರುಗಡ್ಲೆನ ಫಸ್ಟು ನಾನು ಗ್ರೈಂಡ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಮಿಕ್ಕಿರುವಂಥ 3 ಥಿಂಗ್ಸ್ನ ನಾನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಈ ಥರ ನಾನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫೈನ್ ಪೌಡರ್ ಮಾಡಿಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರನೇ ಮಾಡ್ಕೊಳ್ಳಿ. ಆ್ಯಂಡ್ ಮಿಕ್ಕಿರೋವಂಥ ಲೈಕ್ ಕೊಬ್ಬರಿ, ಅಗಸೆ ಬೀಜ, ಸೊ ಜೊತೆಗೆ ಎಳ್ಳು ಹಾಕಿದ್ನಲ್ಲ, ಸೊ ಅದನ್ನು ಕೂಡ ನಾನು ಇಲ್ಲಿ ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನು ಏನು ಲೈಕ್ ಒಣ ದ್ರಾಕ್ಷಿ ಮತ್ತು ಖರ್ಜೂರನ ಹಾಕೋಬೇಕಲ್ಲ, ಸೊ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಅದಾದಮೇಲೆ ಹಾಕ್ಕೊತೀನಿ ಇದಕ್ಕೆ. ಸೊ ಅದು ಕೂಡ ಪ್ರೊಸೆಸ್ನ ತೋರಿಸ್ತೀನಿ. ಒಣ ದ್ರಾಕ್ಷಿನ ಹೇಗೆ ಲೈಕ್ ನಾವು ಪಾಯಸಕ್ಕೆಲ್ಲ ಹೇಗೆ ಹುರ್ಕೊತೀವಲ್ಲ, ಜಸ್ಟ್ ಆ ಥರ ಜಸ್ಟ್ ಒಂದು 30 ಸೆಕೆಂಡ್ ಟು 1 ಮಿನಿಟ್ ಅದನ್ನು ಜಸ್ಟ್ ರೋಸ್ಟ್ ಮಾಡ್ತೀನಿ. ಇದು ಕೂಡ ಸೆಪ್ರೇಟಾಗಿ ತೆಗೆದಿಟ್ಕೊತೀನಿ. ಸೊ ಅದಾದಮೇಲೆ ಸೇಮ್ ಪ್ಯಾನ್ಗೆ ನಾವು ಆಲ್ರೆಡಿ ತುಪ್ಪ ಮತ್ತೇನು ಮಿಕ್ಸ್ ಮಾಡೋದು ಬೇಕಾಗಿರಲ್ಲ. ಸೊ ಇದನ್ನು ಲೈಕ್ ಖರ್ಜೂರನ ಇದಕ್ಕೆ ಹಾಕಿ ಲೈಕ್ ಇದನ್ನು ಫ್ರೈ ಎಲ್ಲ ಮಾಡಬಾರ್ದು. ಸೊ ಸ್ವಲ್ಪ ಇದು ಮೆತು ಆಗೋ ತನಕ ಬಿಡಬೇಕಷ್ಟೇ. ಲೈಕ್ ಈವನ್ ಪ್ಯಾನ್ನ ನೀವು ಆಫ್ ಮಾಡಿಕೊಂಡ್ರು ಓಕೆ. ಸೊ ಆ ಬಿಸಿಗೆ ಲೈಕ್ ಅದು ಸ್ವಲ್ಪ ಕರಗುತ್ತೆ, ಅಂದರೆ ಲೈಕ್ ಅದು ಮೆತ್ತಗಾಗಬೇಕು, ಅಂದರೆ ಲೈಕ್ ಮಿಕ್ಸ್ ಮಾಡಿ. ಇಲ್ಲಾಂದರೆ ನೀವು ಈ ಥರನಾದರೂ ಮಾಡ್ಬೋದು, ಡೈರೆಕ್ಟಾಗಿ ಗ್ರೈಂಡ್ ಆದರೂ ಮಾಡ್ಕೋಬೋದು. ಬಿಸಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ, ಸೊ ಇಲ್ಲ ಬಿಸಿ ಮಾಡೋದಕ್ಕೆ ಓಕೆ ಅಂತ ಅನಿಸಿದ್ರೆ ಇದು ಕೂಡ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಏನು ಆಲ್ರೆಡಿ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಆರೋವರೆಗೂ ಬಿಟ್ಟು ಅದಾದಮೇಲೆ ಲೈಕ್ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಲೈಕ್ ಉಂಡೆ ಕಟ್ತಾ ಹೋಗ್ಬೋದು. ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಇಲ್ಲೆಲ್ಲೂ ಕೂಡ ಶುಗರ್ನ ನಾನು ಬಳಸಿಲ್ಲ, ಬೆಲ್ಲ ಕೂಡ ಬಳಸಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನೂ ಬೇಕು ಅಂದರೆ ನೀವು ಲೈಕ್ ಖರ್ಜೂರನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಅಮ್ಮ ಏನು ತಿಂತಿದ್ದೀರಾ? ಇದು ತುಂಬ ಇಷ್ಟ ನನಗೆ. ಏನದು ತೋರಿಸಿ? ಇದು ಲಡ್ಡು. ಲಡ್ಡು ಲಡ್ಡು ಇದು ನನಗೆ ಇಷ್ಟ ಬಿಟ್ಟ. ಹೌದಾ? ಓ ಮೈ ಗಾಡ್. ಚೆನ್ನಾಗಿದೆಯಾ? ಹೇಗಿದೆ? ಸೂಪರ್. ಫ್ರೀಯಾಗಿ ರಿವ್ಯೂ ಕೊಡೋದು ಮಕ್ಕಳ ಅಷ್ಟೇ ಅಂತ ಅನಿಸುತ್ತೆ. ಅವಳು ಎಷ್ಟು ರೆಸ್ಪಾನ್ಸ್ ಮಾಡ್ತಿದ್ಲು, ನಾನು ಜಸ್ಟ್ ಕೇಳಿದೆ ಹೆಂಗಿದೆ ಅಂತ. ಅವಳು ನಂಗೆ ತುಂಬ ಇಷ್ಟ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಇದು ಡಯಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಯಾರು ಬೇಕಾದ್ರೂ ತಿನ್ಬೋದು ಆ್ಯಂಡ್ ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು ಟೆನ್ಷನ್ ಫ್ರೀಯಿಂದ. ಆ್ಯಂಡ್ ಎಸ್ ಹೆಲ್ದಿ ಫುಡ್ ಅಂತ ಹುಡುಕ್ತಿರ್ತೀವಲ್ಲ, ಇದು ಒಂದಂತಲೇ ಹೇಳ್ಬೋದು. ಆ್ಯಂಡ್ ಎಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಎಸ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.